ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ವಿನಯ ಎಜುಕೇಟರ್ ದ್ಯಾನ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ದ ಹಿಂದೂ ಪತ್ರಿಕೆಯ ಪ್ರಮುಖ ಎಡಿಟೋರಿಯಲ್ ಅನ್ನು ಯುಪಿಎಸ್ಸಿ ಜನರಲ್ ಸ್ಟಡೀಸ್ ಪರ್ಸ್ಪೆಕ್ಟಿವ್ನಿಂದ ಅನಲೈಸ್ ಮಾಡ್ತಾ ಇದ್ದೀವಿ. ಯುಪಿಎಸ್ಸಿ ಪರೀಕ್ಷಾ ಮಂಡಳಿಯ ಹಿರಿಯ ಅಧಿಕಾರಿಯೊಬ್ಬರು ಒಂದು ಕೇಸ್ ಸ್ಟಡಿಯನ್ನು ಹೇಗೆ ಸೂಕ್ಷ್ಮವಾಗಿ ಡಿಕೋಡ್ ಮಾಡ್ತಾರೋ ಎಕ್ಸಾಕ್ಟ್ ಆಗಿ ಅದೇ ರೀತಿ ಇಂದು ನಾವು ಜಾಗತಿಕ ಇಂಧನ ಬಿಕ್ಕಟ್ಟು ಹಾಗೂ ಭಾರತದ ಮೇಲಿನ ಅದರ ಇಂಪ್ಯಾಕ್ಟ್ ಬಗ್ಗೆ ಚರ್ಚೆ ಮಾಡೋಣ. ಇದು ಕೇವಲ ನ್ಯೂಸ್ ಅಲ್ಲ, ನಿಮ್ಮ ಎಕ್ಸಾಮ್ಗೆ ನೇರವಾಗಿ ಅಂಕ ತಂದುಕೊಡುವ ಅತ್ಯಂತ ಕ್ರೂಷಿಯಲ್ ಅನಾಲಿಸಿಸ್. ಶುರು ಮಾಡೋಣ ಅಲ್ವಾ? ಓಕೆ, ಲೆಟ್ಸ್ ಡೈವ್ ಇನ್ ಟು ದಿಸ್. 2025ರಲ್ಲಿ ಜಾಗತಿಕ ವಿದ್ಯುತ್ ಬೇಡಿಕೆಯಲ್ಲಿ ಬರೋಬ್ಬರಿ 850 ಟೆರಾವಾಟ್ ಅವರ್ನಷ್ಟು ಬೃಹತ್ ಏರಿಕೆಯಾಗಿದೆ. ಇದೊಂದು ರೆಕಾರ್ಡ್ ಗ್ರೋತ್. ಎಂಬರ್ ಇನ್ಸ್ಟಿಟ್ಯೂಟ್ ರಿಪೋರ್ಟ್ ಪ್ರಕಾರ ಈ ಎಕ್ಸ್ಟ್ರಾ ಡಿಮ್ಯಾಂಡ್ ಏನಿದೆ ಅದನ್ನ ಸಂಪೂರ್ಣವಾಗಿ ಕೇವಲ ಸೌರ ಮತ್ತು ಪವನ ಶಕ್ತಿ ಅಂದ್ರೆ ಸೋಲಾರ್ ಅಂಡ್ ವಿಂಡ್ ಎನರ್ಜಿಯಿಂದಲೇ ಮೀಟ್ ಮಾಡಲಾಗಿದೆ. ಜಾಗತಿಕ ಮಟ್ಟದಲ್ಲಿ ರಿನ್ಯೂವಬಲ್ ಎನರ್ಜಿ ಎಷ್ಟು ಪವರ್ಫುಲ್ ಆಗಿ ಬೆಳೀತಿದೆ ಅನ್ನೋದಕ್ಕೆ ಇದೊಂದು ಅತ್ಯಂತ ಆಶಾದಾಯಕವಾದ ಮೈಲಿಗಲ್ಲು. ಈಗ ಕ್ಲಾಸ್ನಲ್ಲಿ ಕೂತಿರೋ ನಿಮಗೆಲ್ಲರಿಗೂ ಒಂದ್ ಸಹಜವಾದ ಡೌಟ್ ಬರ್ಬಹುದು. ಸರ್, ರಿನ್ಯೂವಬಲ್ಸ್ 100% ಡಿಮ್ಯಾಂಡ್ ಕವರ್ ಮಾಡ್ತಿದ್ರೆ ಮತ್ತ್ಯಾಕೆ ನಾವು ಎನರ್ಜಿ ಕ್ರೈಸಿಸ್ ಫೇಸ್ ಮಾಡ್ತಿದ್ವಿ ಅಂತ? ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಆನ್ಸರ್ ಸಿಂಪಲ್. ಹೊಸ ಬೇಡಿಕೆಯನ್ನ ರಿನ್ಯೂವಬಲ್ಸ್ ಪೂರೈಸುತ್ತಿವೆ ನಿಜ. ಜೊತೆಗೆ ಚೀನಾದಂತಹ ಬೃಹತ್ ರಾಷ್ಟ್ರಗಳಲ್ಲಿ ಕಲ್ಲಿದ್ದಲು, ತೈಲದ ಮೇಲಿನ ಡಿಪೆಂಡೆನ್ಸಿ ಐತಿಹಾಸಿಕವಾಗಿ ಕುಸಿಯುತ್ತಿದೆ. ಆದ್ರೂ ಹಳೆಯ ಫಾಸಿಲ್ ಫ್ಯೂಲ್ ಸಿಸ್ಟಮ್ನಿಂದ ಸಂಪೂರ್ಣವಾಗಿ ಹೊರಬರಲು ನಮಗಿನ್ನೂ ಸಾಧ್ಯವಾಗಿಲ್ಲ. ಅದೇ ಅಸಲಿ ಪ್ರಾಬ್ಲಮ್. ಇಲ್ಲಿ ನಿಜವಾಗಿಯೂ ಗಮನಿಸಬೇಕಾದ ವಿಷಯ ಅಂದ್ರೆ ದಿ ಹಿಂದೂ ಪ್ರಸ್ತುತಪಡಿಸಿರುವ ಈ ಟ್ರೆಂಡ್. ರಿನ್ಯೂವಬಲ್ ಎನರ್ಜಿ ಕಡೆಗಿನ ಶಿಫ್ಟ್ ಫಾಸಿಲ್ ಫ್ಯೂಯಲ್ಸ್ ಅಥವಾ ಪಳೆಯುಳಿಕೆ ಇಂಧನಗಳನ್ನ ಹೇಗೆ ಹಿಂದಿಕ್ತಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಒಂದ್ ಕಾಲದಲ್ಲಿ ಅಂದ್ರೆ 2015ರಲ್ಲಿ ಕಲ್ಲಿದ್ದಲು ಮತ್ತು ತೈಲದ ಪಾಲು 36%ರಷ್ಟಿತ್ತು. ಆದ್ರೆ ಈಗ ಅದು 33%ಗೆ ಶ್ರಿಂಕ್ ಆಗಿದೆ. ಜಾಗತಿಕ ಇಂಧನ ಸಮೀಕರಣದಲ್ಲಿ ಇದೊಂದು ಮ್ಯಾಸಿವ್ ಡೆವಲಪ್ಮೆಂಟ್. ಆದ್ರೆ ಪರಿಸ್ಥಿತಿ ನಾವನ್ಕೊಂಡಷ್ಟು ಸ್ಮೂತ್ ಆಗಿಲ್ಲ. ಮಾರ್ಚ್ 2026ರ ಯುಎಸ್-ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಾನ್ಫ್ಲಿಕ್ಟ್ ನೆನಪಿಸ್ಕೊಳ್ಳಿ. ಇಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಥವಾ ಹಾರ್ಮುಜ್ ಜಲಸಂಧಿ ಅನ್ನೋ ಟರ್ಮ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನ್ ಮಧ್ಯೆ ಇರೋ ಈ ಕಿರಿದಾದ ಜಾಗ ಇಡೀ ಪ್ರಪಂಚದ ತೈಲ ಸಾಗಣೆಯ ಬಹುದೊಡ್ಡ ಪಾಲನ್ನು ಕಂಟ್ರೋಲ್ ಮಾಡುತ್ತೆ. ಈ ಒಂದು ಸಣ್ಣ ಚೋಕ್ ಪಾಯಿಂಟ್ ಬ್ಲಾಕ್ ಆದ್ರೆ ಸಾಕು, ಜಾಗತಿಕ ಮಟ್ಟದಲ್ಲಿ ಎನರ್ಜಿ ಸಪ್ಲೈ ತಲೆಕೆಳಗಾಗಿಬಿಡುತ್ತೆ. ಒಂದು ದೂರದ ದೇಶದ ಯುದ್ಧ ನಮ್ಮ ಮೇಲೆ ಹೇಗೆ ತಕ್ಷಣ ಎಫೆಕ್ಟ್ ಆಗುತ್ತೆ? ಈ ಪ್ರಾಸೆಸ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸ್ಟೆಪ್ 1, ಸಂಘರ್ಷ ಶುರುವಾಗುತ್ತೆ. ಸ್ಟೆಪ್ 2, ಹಾರ್ಮುಜ್ ಜಲಸಂಧಿ ಮುಚ್ಚಲ್ಪಡುತ್ತೆ. ಸ್ಟೆಪ್ 3, ಗ್ಲೋಬಲ್ ಆಯಿಲ್ ಸಪ್ಲೈ ದಿಢೀರ್ನೆ ನಿಂತುಹೋಗುತ್ತೆ. ನೋಡಿದ್ರಲ್ಲ, ಇದು ಕೇವಲ ಯಾವುದೋ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮ್ಯಾಟರ್ ಅಷ್ಟೇ ಅಲ್ಲ, ನಮ್ಮ ಡೈಲಿ ಲೈಫ್, ನಮ್ಮ ಆರ್ಥಿಕತೆಯ ಮೇಲೆ ಇಮ್ಮಿಡಿಯೇಟ್ ಆಗಿ ಅಪ್ಪಳಿಸುವ ಭೌಗೋಳಿಕ, ರಾಜಕೀಯ ಆಘಾತ ಇದು. ಈಗ ಡೈರೆಕ್ಟ್ ಆಗಿ ನಮ್ಮದೇ ದೇಶದ ಅಂದ್ರೆ ಭಾರತದ ರಿಯಲ್ ವರ್ಲ್ಡ್ ಕೇಸ್ ಸ್ಟಡಿಗೆ ಬರೋಣ. ಕಳೆದ 1 ದಶಕದಲ್ಲಿ ನಮ್ಮ ರಿನ್ಯೂವಬಲ್ ಕೆಪಾಸಿಟಿ 210ರಷ್ಟು ಬೆಳೆದಿದೆ, ವಿಚ್ ಇಸ್ ಗ್ರೇಟ್. ಆದರೆ ನಮ್ಮ ಪ್ರೈಮರಿ ಎನರ್ಜಿ ಸಪ್ಲೈನ ರಿಯಾಲಿಟಿ ಸ್ವಲ್ಪ ಶಾಕಿಂಗ್ ಆಗಿದೆ. ಕಲ್ಲಿದ್ದಲು ಬರೋಬ್ಬರಿ 50.21% ಇದ್ರೆ ಕಚ್ಚಾ ತೈಲ 29.83% ಇದೆ. ಅಂದ್ರೆ ನಾವು ಇನ್ನೂ ಕೂಡ ಪಶ್ಚಿಮ ಏಷ್ಯಾದಿಂದ ಆಮದು ಮಾಡಿಕೊಳ್ಳುವ ಪಳೆಯುಳಿಕೆ ಇಂಧನಗಳ ಮೇಲೆ ಎಷ್ಟೊಂದು ಭಯಾನಕವಾಗಿ ಡಿಪೆಂಡ್ ಆಗಿದೀವಿ ಅಂತ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಿಮ್ಮ ಆನ್ಸರ್ ರೈಟಿಂಗ್ಗೆ ಬೇಕಾದ ಕ್ರೂಷಿಯಲ್ ಫ್ಯಾಕ್ಟ್ಸ್ ಅಂಡ್ ಡೇಟಾ ಪಾಯಿಂಟ್ಸ್ ಇಲ್ಲಿವೆ ನೋಡಿ. ಜಲಸಂಧಿ ಕ್ಲೋಸ್ ಆದ ಕಾರಣ ಮಾರ್ಚ್ 2026ರಲ್ಲಿ ಭಾರತದ ಕಚ್ಚಾ ತೈಲ ಆಮದು 17% ಡ್ರಾಪ್ ಆಗಿ 18.9 ಮಿಲಿಯನ್ ಟನ್ಗಳಿಗೆ ಕುಸಿಯಿತು. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಇಂಡಿಯನ್ ಬಾಸ್ಕೆಟ್ ಕಚ್ಚಾ ತೈಲದ ಬೆಲೆ 56ರಷ್ಟು ಜಿಗಿದು ಪ್ರತಿ ಬ್ಯಾರೆಲ್ಗೆ $113.49 ತಲುಪಿತು. ಈ ನಂಬರ್ಸ್ ನೋಡಿದ್ರೆ 1970ರ ದಶಕದ ಆಯಿಲ್ ಶಾಕ್ ನಮಗೆ ಮತ್ತೆ ರಿಪೀಟ್ ಆಗ್ತಿದ್ಯಾ ಅನ್ನೋ ರೇಂಜ್ಗೆ ಫೀಲ್ ಆಗತ್ತೆ ಅಲ್ವಾ? ಈ ಎನರ್ಜಿ ಪ್ಯಾರಡಾಕ್ಸ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೆಪಾಸಿಟಿ ಮತ್ತು ಡಿಸ್ಪ್ಯಾಚಬಿಲಿಟಿ ನಡುವಿನ ಡಿಫರೆನ್ಸ್ ಗೊತ್ತಿರಬೇಕು. ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ ಹತ್ರ ಸಾವಿರಾರು ಎಕರೆ ವಿಸ್ತೀರ್ಣದ ಬೃಹತ್ ಸೋಲಾರ್ ಪಾರ್ಕ್ ಇರ್ಬೋದು, ಅದು ನಿಮ್ಮ ಕೆಪಾಸಿಟಿ. ಆದ್ರೆ ಹೈವೇಯಲ್ಲಿ ಡೀಸೆಲ್ ಇಲ್ಲದೆ ನಿಂತಿರೋ ಲಾರಿಗೆ ಆ ಸೋಲಾರ್ ಪಾರ್ಕ್ ತಕ್ಷಣಕ್ಕೆ ಇಂಧನ ತುಂಬೋಕ್ ಆಗಲ್ಲ. ದೀರ್ಘಕಾಲೀನ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತಿನ ಶಾರ್ಟ್ ಟರ್ಮ್ ಕ್ರೈಸಿಸ್ಗೆ ಇಮ್ಮಿಡಿಯೇಟ್ ಸೊಲ್ಯೂಷನ್ ಕೊಡಲ್ಲ ಅನ್ನೋದೇ ಆ ಡಿಸ್ಪ್ಯಾಚಬಿಲಿಟಿ ಇಶ್ಯೂ. ಹಾಗಾದ್ರೆ ಈ ಇಮ್ಮಿಡಿಯೇಟ್ ಕ್ರೈಸಿಸ್ ಹ್ಯಾಂಡಲ್ ಮಾಡೋಕೆ ಗವರ್ನ್ಮೆಂಟ್ ಏನ್ ಸ್ಟೆಪ್ಸ್ ತಗೊಳ್ತು? ರಿಫೈನರಿ ಔಟ್ಪುಟ್ ಮ್ಯಾಕ್ಸಿಮೈಸ್ ಮಾಡಿದ್ರು, LNG ಆಮದುಗಳನ್ನ ಸ್ಪೀಡ್ ಅಪ್ ಮಾಡಿದ್ರು,
ಎಲ್ಲಕ್ಕಿಂತ ಮುಖ್ಯವಾಗಿ ತೈಲ ಮಾರುಕಟ್ಟೆ ಕಂಪನಿಗಳ ನಷ್ಟ ಭರಿಸಲು 30,000 ಕೋಟಿ ರೂಪಾಯಿಗಳ ಬೃಹತ್ ಆರ್ಥಿಕ ಪ್ಯಾಕೇಜ್ ನೀಡಬೇಕಾಯಿತು. ಜೊತೆಗೆ ಎಲ್ಪಿಜಿ ಬೆಲೆಯಲ್ಲಿ ₹60 ಹೈಕ್ ಕೂಡ ಆಯಿತು. ಜನಸಾಮಾನ್ಯರನ್ನ ರಕ್ಷಿಸಲು ಸರ್ಕಾರ ಎಷ್ಟೊಂದು ದೊಡ್ಡ ಫಿಸ್ಕಲ್ ಬರ್ಡನ್ ಫೇಸ್ ಮಾಡ್ತು ಅನ್ನೋದು ಇಲ್ಲಿನ ಹೈಲೈಟ್. ಯುಪಿಎಸ್ಸಿ ಆಕಾಂಕ್ಷಿಗಳಾಗಿ ನೀವಿಲ್ಲಿ ಗಮನಿಸಬೇಕಾದ ಇನ್ನೊಂದು ಅದ್ಭುತವಾದ ಆಂಗಲ್ ಅಂದ್ರೆ ಸಂವಿಧಾನಿಕ ಸಂಘರ್ಷ. ಇದು ಡೈರೆಕ್ಟ್ ಆಗಿ ಆರ್ಟಿಕಲ್ 29B ಅಂದ್ರೆ ಸಂಪನ್ಮೂಲಗಳ ಸಮಾನ ಹಂಚಿಕೆ ಮತ್ತು ಆರ್ಟಿಕಲ್ 21 ಅಂದ್ರೆ ಸ್ವಚ್ಛ ಪರಿಸರದ ಹಕ್ಕಿನ ನಡುವಿನ ಕ್ಲಾಶ್. ಜನರ ತಕ್ಷಣದ ಸರ್ವೈವಲ್ಗಾಗಿ ಮಾಲಿನ್ಯಕಾರಕ ಫಾಸಿಲ್ ಫ್ಯೂಯಲ್ಸ್ ಕೊಡಬೇಕಾ ಅಥವಾ ಲಾಂಗ್ ಟರ್ಮ್ ಕ್ಲೈಮೇಟ್ ಕಮಿಟ್ಮೆಂಟ್ ಉಳಿಸ್ಕೋಬೇಕಾ? ಪ್ರೆಸೆಂಟ್ ಗವರ್ಮೆಂಟ್ಗರು ಎದುರಿಸ್ತಾ ಇಲ್ಲೋ ಅತಿದೊಡ್ಡ ಎಥಿಕಲ್ ಡೈಲಮಾ ಇದು. ಈಗ ಮೇನ್ಸ್ ಎಕ್ಸಾಮ್ಗೆ ಬರೋಣ. ಈ ಟಾಪಿಕ್ ಮೇಲೆ ಒಂದು ವಿನ್ನಿಂಗ್ ಎಸ್ಸೆ ಬರೆಯೋದಾದ್ರೆ ಅದರ ಸ್ಟ್ರಕ್ಚರ್ ಹೇಗಿರಬೇಕು? ಫಸ್ಟ್, ಇಂಟ್ರೊಡಕ್ಷನ್. ಇಲ್ಲಿ ಆ ಎನರ್ಜಿ ಪ್ಯಾರಡಾಕ್ಸ್ ಅಥವಾ ವಿರೋಧಾಭಾಸವನ್ನ ವಿವರಿಸಿ. ಸೆಕೆಂಡ್, ಬಾಡಿ ಪ್ಯಾರಾಗ್ರಾಫ್. ಜಾಗತಿಕ ಶಿಫ್ಟ್ ವರ್ಸಸ್ ಸ್ಥಳೀಯ ಜಿಯೋಪೊಲಿಟಿಕಲ್ ಆಘಾತದ ಬಗ್ಗೆ ಬರೆಯಿರಿ. ಥರ್ಡ್, ಅನಾಲಿಸಿಸ್ ಪಾರ್ಟ್. ಇದರಲ್ಲಿ ಭಾರತದ ಇಂಧನ ಭದ್ರತೆಯ ದುರ್ಬಲತೆ ಹೈಲೈಟ್ ಮಾಡಿ. ಫೈನಲಿ, ಕನ್ಕ್ಲೂಷನ್. ನಮ್ಮ ಸಿಸ್ಟಮ್ನ ಸ್ಥಿತಿಸ್ಥಾಪಕತ್ವ ಅಂದ್ರೆ ರೆಸಿಲಿಯನ್ಸ್ ಹೇಗಿರಬೇಕು ಅಂತ ಮುಕ್ತಾಯ ಮಾಡಿ. ಈ ಫಾರ್ಮ್ಯಾಟ್ ನಿಮ್ಗೆ ಹೈಯೆಸ್ಟ್ ಸ್ಕೋರ್ ತಂದ್ಕೊಡುತ್ತೆ. ಒಬ್ಬ ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತಿದ್ದೀನಿ ಕೇಳಿ. ಸ್ಟೂಡೆಂಟ್ಸ್ ಈ ಟಾಪಿಕ್ನಲ್ಲಿ ಮಾಡೋ ಕಾಮನ್ ಮಿಸ್ಟೇಕ್ಸ್ ಅಂದ್ರೆ ಅಲ್ಪಾವಧಿಯ ಜಿಯೋಪೊಲಿಟಿಕಲ್ ರಿಯಾಲಿಟಿಗಳನ್ನೇ ಇಗ್ನೋರ್ ಮಾಡೋದು, ರಿನ್ಯೂಯಬಲ್ ಎನರ್ಜಿಯ ಪ್ರೆಸೆಂಟ್ ಕೆಪಾಸಿಟಿನ ವಿಪರೀತವಾಗಿ ಉತ್ಪ್ರೇಕ್ಷೆ ಮಾಡೋದು, ಹಾಗೂ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳ ಮೇಲಿನ ಆರ್ಥಿಕ ಹೊರೆಯನ್ನ ಆನ್ಸರ್ನಲ್ಲಿ ಮೆನ್ಷನ್ ಮಾಡೋದನ್ನೇ ಮರೆಯೋದು. ನಿಮ್ಮ ಉತ್ತರ ಯಾವಾಗ್ಲೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ನೆನ್ಪಿರ್ಲಿ. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ ಕೀ ಪಾಯಿಂಟ್ಸ್ನ ಈ ಮೈಂಡ್ ಮ್ಯಾಪ್ ಮೂಲಕ ಒಂದ್ಸಲ ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ಕೊಳ್ಳೋಣ. ಫಸ್ಟ್, ಆ ಗ್ರೀನ್ ಮೈಲ್ ಸ್ಟೋನ್. ನಂತರ ಸಡನ್ ಆಗಿ ಎದುರಾದ ಜಿಯೋಪೊಲಿಟಿಕಲ್ ಶಾಕ್, ಅದರಿಂದ ಓಪನ್ ಆದ ಭಾರತದ ಎನರ್ಜಿ ವಲ್ನರಬಿಲಿಟಿ, ಆ್ಯಂಡ್ ಲಾಸ್ಟ್, ಗವರ್ಮೆಂಟ್ನ ಫಿಸ್ಕಲ್ ರೆಸ್ಪಾನ್ಸ್. ಎಕ್ಸಾಮ್ ಹಾಲ್ನಲ್ಲಿ ಕೂತಾಗ ಈ 4 ಪಾಯಿಂಟ್ಸ್ ನಿಮ್ಮ ಮೈಂಡ್ನಲ್ಲಿ ಇದ್ರೆ ಸಾಕು, ಆನ್ಸರ್ ತಾನಾಗೆ ಫ್ಲೋ ಆಗುತ್ತೆ. ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಪ್ರಾಕ್ಟೀಸ್ಗೆ ಇಲ್ಲಿದೆ ನೋಡಿ 2 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. 1. ಮಿಡಲ್ ಈಸ್ಟ್ ಅಸ್ಥಿರತೆಯ ನಡುವೆ ಭಾರತದ ಇಂಧನ ಭದ್ರತೆಯನ್ನ ಮೌಲ್ಯಮಾಪನ ಮಾಡಿ. 2. ಕೆಪಾಸಿಟಿ ವರ್ಸಸ್ ಡಿಸ್ಪ್ಯಾಚಬಿಲಿಟಿ ವಿರೋಧಾಭಾಸವನ್ನ ಚರ್ಚಿಸಿ. ಈ ಪ್ರಶ್ನೆಗಳಿಗೆ ಇವತ್ತೇ ಆನ್ಸರ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಸಬ್ಜೆಕ್ಟ್ ಗ್ರಿಪ್ ಎರಡೂ ಸ್ಟ್ರಾಂಗ್ ಆಗತ್ತೆ. ಈ ಟಾಪಿಕ್ನ ಲಾಂಗ್ ಟರ್ಮ್ ನೆನ್ಪಿಟ್ಕೊಳ್ಳೋಕೆ ಒಂದು ಪರ್ಫೆಕ್ಟ್ ಡೈಲಿ ರಿವಿಷನ್ ಪ್ಲಾನ್ ಕೂಡ ಇಲ್ಲಿದೆ. ಡೇ 1 ಗ್ಲೋಬಲ್ ಎನರ್ಜಿ ಡೇಟಾ ಓದಿ. ಡೇ 2 ಮಿಡಲ್ ಈಸ್ಟ್ ಜಿಯೋಪಾಲಿಟಿಕ್ಸ್ ಮೇಲೆ ಫೋಕಸ್ ಮಾಡಿ. ಡೇ 3 ಭಾರತದ ಫಿಸ್ಕಲ್ ಎನರ್ಜಿ ಪಾಲಿಸಿ ಮತ್ತು ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ನ ರಿವೈಸ್ ಮಾಡಿ. ಈ ರೀತಿ ಬ್ರೇಕ್ ಮಾಡಿ ಓದಿದ್ರೆ ಕಾನ್ಸೆಪ್ಟ್ಸ್ ಲೈಫ್ ಟೈಮ್ ನಿಮ್ ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ. ಕೊನೆಯದಾಗಿ ನಿಮ್ಮೆಲ್ಲರಿಗೂ ಒಂದು ಬಹುದೊಡ್ಡ ಪ್ರಶ್ನೆಯನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಗ್ರೀನ್ ಫ್ಯೂಚರ್ ತಲುಪುವರೆಗೆ ಈ ಪಳೆಯುಳಿಕೆ ಇಂಧನ ಅವಲಂಬನೆಯ ಅತ್ಯಂತ ಅಪಾಯಕಾರಿ ಪ್ರೆಸೆಂಟ್ ಸಿಚುವೇಶನ್ ಅನ್ನ ಜಗತ್ತಿನ ರಾಷ್ಟ್ರಗಳು ಯಶಸ್ವಿಯಾಗಿ ಸರ್ವೈವ್ ಆಗಬಲ್ಲವೆ? ಒಂದು ಸಲ ಯೋಚನೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಪರ್ಧಾವಿನಾಯ ಎಜುಕೇಟರ್ ಕ್ಲಾಸ್.